ಹಾಯ್ ನಮಸ್ಕಾರ ಕರ್ನಾಟಕ ಗುರು. ನಾನಿವತ್ತು ತೋರಿಸಿರೋದು ನಿಮಗೆ ಗೌರಮ್ಮ ಸಿನಿಮಾ ಶೂಟಿಂಗ್ ನಡೆದಂಥ ಬಂಗ್ಲಾ. ಈ ಗೌರಮ್ಮ ಶೂಟಿಂಗ್ ನಡೆದು ಹೋದ್ಮೇಲೆ ಈ ಬಂಗ್ಲೆಯಲ್ಲಿ ಏನೋ ಒಂಥರ ಮಂಗ್ ಹಿಡ್ದಂಗೆ ಆಗ್ಬಿಟ್ಟಿದೆ ಈ ಬಂಗ್ಲೆ. ಅದೇನಕ್ಕಾಯಿತು, ಯಾಕಾಯಿತು, ಈಗ ಯಾರು ವಾಸ ಮಾಡ್ತಾವ್ರ ಆ ಬಂಗ್ಲೆಯಲ್ಲಿ, ಏನಾಗಿದೆ, ಅಷ್ಟು ಸಖತ್ತಾಗಿದ್ದಿದ್ದು ಬಂಗ್ಲೆ ಈಗ ಯಾಕೆ ಹಿಂಗಾಗಿದೆ ಅಂತ ನಾನು ಇವತ್ತು ಇಂಚಾಗಿ ಮಾಹಿತಿ ಕೊಡ್ತೀನಿ ಬನ್ನಿ. ಇದೇ JP ಜಯಣ್ಣನ ಬಂಗ್ಲೆ ಅಂತ. ಈ ಬಂಗ್ಲೆಯಲ್ಲಿ ಸುಮಾರು ಕನ್ನಡ ಸಿನಿಮಾ ಶೂಟಿಂಗ್ ಆಗಿದೆ. ಮುಖ್ಯವಾದ ಸಿನಿಮಾ ಅಂದರೆ ಗೌರಮ್ಮ, ಉಪೇಂದ್ರ ಆಮೇಲೆ ರಮ್ಯ ಅವ್ರದ್ದು ಶೂಟಿಂಗ್ ನಡೆದಿತ್ತು. ನಾವು ಚಿಕ್ಕ ಹುಡುಗರಲ್ಲಿ ಇದೆ ನಮ್ಮೂರು. ನಾವು ಚಿಕ್ಕ ಹುಡುಗರಲ್ಲಿ ಉಪ್ಪಿ ಸರ್ನ ನೋಡೋಕ್ಕೆ ಸಿಕ್ಕಾಪಟ್ಟೆ ಪರದಾಡ್ತಾಯಿದ್ವಿ. ಗೇಟ್ ಹತ್ರ ಸಿಕ್ಕಾಪಟ್ಟೆ ಜನ ಇದ್ವಿ. ಆಮೇಲೆ ಈಗಿನ ಕಾಲದ ಥರ ಆವಾಗ ಫೋನ್ಗಳಿರಲಿಲ್ಲ. ಉಪ್ಪಿ ಸರ್ ಹತ್ರ ಬರೀ ಆಟೋಗ್ರಾಫ್ ಇಸ್ಕೊಳಕ್ಕೆ ನಾನು ನನ್ನ ಫ್ರೆಂಡು ಸೈಕಲಲ್ಲಿ ಬಂದು ಹೊಸ ಅದೊಂದು ಪರ್ಸು, ಆ ಪರ್ಸಲ್ಲೊಂದು ಸಣ್ಣದೊಂದು ಬುಕ್ ಇರುತ್ತೆ. ಆ ಬುಕ್ ಮೇಲೆ ಆಟೋಗ್ರಾಫ್ ಹಾಕಿಸ್ಕೊಂಡು ತುಂಬ ವರ್ಷ ಅದನ್ನು ಗೌರಮ್ಮ ಸಿನಿಮಾ ಶೂಟಿಂಗ್ ಆಗಿ ಹಿಂದಿಗೆ 21 ವರ್ಷ ಆಯಿತು. 2005ರಲ್ಲಿ ಸಿನಿಮಾ ಶೂಟಿಂಗ್ ಆಗಿದ್ದು. ಆಗಿನ ಟೈಮಲ್ಲಿ ಗುರು ಫೋನ್ ಇಲ್ಲ, ಮೆಸೇಜ್ ಇಲ್ಲ, ವಾಟ್ಸಪ್ ಇಲ್ಲ, ವಿಡಿಯೋ ಕಾಲ್ ಇಲ್ಲ, ಫೇಸ್ಬುಕ್ ಇಲ್ಲ, ಇನ್ಸ್ಟಾಗ್ರಾಮ್ ಇಲ್ಲ, ಬರೀ ಆಟೋಗ್ರಾಫ್. ಒಂದು ಆಟೋಗ್ರಾಫ್ ಹಾಕಿಸ್ಕೊಳಕ್ಕೆ ಉಪ್ಪಿ ಸರ್ ಹತ್ರ ನಮ್ಮೂರಲ್ಲಿ ಒಂದು 30 ದಿನ ಶೂಟಿಂಗ್ ನಡೀತು. ಗೌರಮ್ಮ, ರಮ್ಯಾ ಮೇಡಮ್, ಉಪ್ಪಿ ಸರು, ದೊಡ್ಡಣ್ಣ ಎಲ್ಲರೂ ಇದ್ದರು. ನಾವು ಉಪ್ಪಿ ಸರ್ ಪಕ್ಕ ಅಭಿಮಾನಿಗಳು ಆಗಿಬಿಟ್ಟಿದ್ವಿ ಅವಾಗ. ಅವ್ರ ಕೈಲಿ ಒಂದೇ ಒಂದು ಆಟೋಗ್ರಾಫ್ ಹಾಕಿಸ್ಕೊಬೇಕಂತ ನೋಡಿ. ಎಂತ ಸಂಭ್ರಮ. ಸಾಂಗ್ ಇದೆಯಲ್ಲ, ಸಾಂಗ್ ಶೂಟಿಂಗ್ ಎಲ್ಲ ಇಲ್ಲಿ ನಡೆದಿದೆ. ದಿಂದ ಅಲ್ಲಿ JP ಬಂಗ್ಲೆಗೆ ಉಪ್ಪಿ ಸರ್ ಆಟೋದಲ್ಲಿ ಬಂದು ಇಲ್ಲಿ ಇಳಿತಾರಲ್ಲ, ಇಲ್ಲಿಂದ ಇಳಿದ್ಬಿಟ್ಟೆ ಒಂದು 8 ಕಿಲೋಮೀಟ್ರು. ಅಲ್ಲಿಂದ ಗಂಡಿಗೆ ಹೂವಿನೆಲ್ಲ ತರ್ತಾ ಇರ್ತಾರೆ. ಉಪ್ಪಿ ಸರು ನನಗೆ ಅಂತ ಬಕ್ರ ಆಗಿಬಿಡ್ತಾರೆ. ಆ ಸೀನ್ ಇಲ್ಲಿ ನಡೆದಿರೋದು. ಹೋಗಿ ಉಪ್ಪಿ ಸರ್ ಒಂದಿನ ಊಟಕ್ಕೆ ಬಿಟ್ಟಾಗ ಫ್ಯಾನ್ಸ್ಗಳು ಸಿಕ್ಕಾಪಟ್ಟೆ ಇದ್ದಾರೆ ಅಂತ ಡೈರೆಕ್ಟರ್ಗಳು ಹೇಳ್ಬಿಟ್ಟು ಉಪ್ಪಿ ಸರ್ ಗೇಟಿಂದ ಆಚೆ ಬಂದರು. ಗೇಟಿಂದ ಆಚೆ ಬಂದಾಗ ಗುರು, ಒಬ್ಬ ಸೂಪರ್ ಸ್ಟಾರ್ನ ಸಿನಿಮಾದಲ್ಲಿ ನೋಡಿ ಉಪೇಂದ್ರ ರಕ್ತ ಕಣ್ಣೀರು ಹೋಗ್ತಾರೆ. ಸಿನಿಮಾದ ನೋಡ್ಬಿಟ್ಟು ಉಪ್ಪಿ ಸರ್ನ ಡೈರೆಕ್ಟಾಗಿ ನಮ್ಮೂರು ಬಂಗ್ಲೆ ಗೇಟ್ ಹತ್ರ ಉಪ್ಪಿ ಸರ್ನ ನೋಡ್ಬಿಟ್ಟು ದೇವರೇ ನಮಗೆ ಕಳೆದೋಗ್ಬಿಟ್ಟಿದ್ದೀವಿ ನಾವು. ಅವಾಗ ಸಿನಿಮಾ ಸ್ಟಾರ್ಗಳನ್ನ ನೋಡೋದೇ ಒಂದು ದೊಡ್ಡ ಖುಷಿ. ಈಗ ಸಿನಿಮಾ ಸ್ಟಾರ್ಗಳು ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ 24 ಗಂಟೆ ನೋಡಿ ಅವ್ರ ಸಿನಿಮಾಗಳ್ನ ಥಿಯೇಟ್ರಲ್ಲಿ ನೋಡೋಕ್ಕೂ ಬೇಜಾರಾಗ್ತಿದೆ. ಆ ಥರ ಆಗ್ಬಿಟ್ಟಿದೆ. ಯಾಕಂದರೆ ಜಾಸ್ತಿ ಆದರೆ ಅಮೃತನೂ ವಿಷ ಆಗುತ್ತಂತ ಹೇಳ್ತಾರೆ. ಸಿನಿಮಾ ಸ್ಟಾರ್ಗಳು ಅಷ್ಟೇ. ಆಮೇಲೆ ಸಿನಿಮಾ ಅಂದರೆ ಸಿಕ್ಕಾಪಟ್ಟೆ ಕುತೂಹಲ ಇತ್ತು ಅವಾಗ. ಹೆಂಗೆ ತೆಗಿತಾರೆ ಸಿನಿಮಾ, ಯಾವ ಥರ ತೆಗಿತಾರೆ, ಅದು ಸಿನಿಮಾ ಥಿಯೇಟ್ರಲ್ಲಿ ಹೆಂಗೆ ಬರುತ್ತೆ, ಇವ್ರು ಯಾವ ಥರ ಆ್ಯಕ್ಟಿಂಗ್ ಮಾಡ್ತಾರಂತ ನೂರಾರು ಪ್ರಶ್ನೆಗಳು ನಮ್ಮ ತಲೆಯಲ್ಲಿ ಇರ್ತಾಯಿದ್ವು. ಆ ನೂರಾರು ಪ್ರಶ್ನೆಗಳ್ನ ಹಂಗೆ ತಲೆಯಲ್ಲಿ ಇಟ್ಕೊಂಡು ಸಿನಿಮಾ ರಿಲೀಸ್ ಆದಾಗ ಥಿಯೇಟ್ರಲ್ಲಿ ನೋಡಿದ್ರೆ ಒಂದು ಮಜಾ ಇರ್ತಿತ್ತು. ಈಗ ಪ್ರತಿಯೊಂದು ಮೇಕಿಂಗ್ ವೀಡಿಯೋ, ಸಿನಿಮಾ ಹೆಂಗೆ ಶೂಟ್ ಮಾಡ್ತಾರೆ, ಆ ಹೀರೋಗೆ ರೋಪ್ ಹೆಂಗೆ ಕಟ್ತಾರೆ, ಹೀರೋ ಬದಲು ಡೂಪ್ ಆ್ಯಕ್ಟಿಂಗ್ ಮಾಡ್ತಾನಂತೆ, ಆಮೇಲೆ ಆ ಬಾಟ್ಲಿ ಹಿಂಗೆ ಹೊಡಿತಾರಲ್ಲ ತಲೆಗೆ, ಅದು ನಿಜವಾದ ಬಾಟ್ಲಿ ಅಲ್ವಂತೆ, ಅದು ಸಕ್ಕರೆ ನೀರಲ್ಲಿ ಮಾಡೋದಂತೆ, ಆಮೇಲೆ ಹಿಂಗೆ ಚುಚ್ಚೋದೆಲ್ಲ ಅಲ್ಲೇ ಸೋಪ್ ಇಟ್ಟಿರ್ತಾರಂತೆ, ಆಮೇಲೆ ಬ್ಲಾಸ್ಟ್ ಆಗೋದೆಲ್ಲ ಅದೇನೋ ಕರೆಂಟು ಬ್ಲಾಸ್ಟ್ ಆದಾಗ ಬ್ಲಡ್ ಎಲ್ಲ ಬರುತ್ತಂತೆ. ಎಲ್ಲ ಮೇಕಿಂಗ್ ವೀಡಿಯೋಗಳು ತೋರಿಸಿ ಜನಗಳಿಗೆ ಸಿನಿಮಾ ಥಿಯೇಟ್ರಲ್ಲಿ ಕೂತ್ಕೊಂಡ್ರೆ ಆ ಸಿನಿಮಾ ಕತೆ ಒಳಗಡೆ ಇನ್ವಾಲ್ವ್ ಆಗೋಕ್ಕೆ ಆಗೋಲ್ಲ. ಈ ಸಿನಿಮಾದವರೇ ಸಿನಿಮಾನ ಹಾಳು ಮಾಡಿಬಿಟ್ಟಿದ್ದಾರೆ. ಆದರೆ ಆಗಿನ ಟೈಮಲ್ಲಿ ಸಿನಿಮಾ ಅಂದರೆ ಒಂದು ಅದ್ಭುತ. ಸಿನಿಮಾ ಆಕ್ಟರ್ಸ್ ಅಂದರೆ ಅವರೊಂಥರ ದೇವರುಗಳಿದ್ದಂಗೆ ನಮಗೆ. ಆ ಥರ ಇದ್ದಿದ್ದ ಕಾಲ. ಈಗ ಈ ಸಿನಿಮಾದವರೇ ಸಿನಿಮಾನ ಹಾಳು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಸಿನಿಮಾ ಮೇಕಿಂಗ್ ತೋರಿಸಿ ಜನಗಳಿಗೆ ಸಿನಿಮಾ ಹೆಂಗೆ ಮಾಡ್ತಾರೆ, ಮೇಕಪ್ ಹೆಂಗೆ ಮಾಡ್ತಾರೆ, ಡ್ರೆಸ್ ಹೆಂಗೆ ಹಾಕ್ತಾರೆ, ಈ ಫೈಟ್ ಹೆಂಗೆ ಆಡ್ತಾರೆ, ಡೂಪ್ಗಳು, ಅವ್ರನ್ನೆಲ್ಲ ಇಂಟರ್ವ್ಯೂ ಯೂಟ್ಯೂಬ್ಗಳಲ್ಲಿ ಅಲ್ಲಿ ಇಲ್ಲಿ ಮಾಡಿ ಸಿನಿಮಾ ಅಂದರೆ ಇಷ್ಟೇನಾ, ನಾವು ಮಾಡ್ಬೋದು ಸಿನಿಮಾ ಅನ್ನೋ ರೇಂಜಿಗೆ ಬಂದ್ಬಿಟ್ಟಿದೆ. ಆಗಿನ ಕಾಲನೇ ಚೆನ್ನಾಗಿತ್ತು ಅನಿಸುತ್ತೆ. ಈ ಚಾನಲಲ್ಲಿ ಇದೇ ಥರ ವೆರೈಟಿ ವೀಡಿಯೋಗಳು ಬರ್ತಾಯಿರ್ತವೆ. ದಯವಿಟ್ಟು ನೋಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.